ನಮಸ್ಕಾರ ದೇವರು. ನಾವು ಇವತ್ತು FZ-V3 ಥರ್ಡ್ ಸರ್ವಿಸಲ್ಲಿ ಏನೇನು ರೀಪ್ಲೇಸ್ ಮಾಡ್ತಾರೆ ಮತ್ತು ಅಮೌಂಟ್ ಏನೇನಿರುತ್ತೆ, ಎಷ್ಟಿರುತ್ತೆ, ಯಾವುದಕ್ಕೆ ಎಷ್ಟಾಗ್ತಾರೆ ಅಂತ ನೋಡ್ತಾ ಹೋಗೋಣ. ಸೊ ಥರ್ಡ್ ಸರ್ವಿಸ್ಗೆ ಗಾಡಿ ಕೊಡ್ತಿದ್ದಂಗೆ 7,000 ಕೆಳಗಡೆ ಇರಬೇಕು. ಅಂದರೆ ಫಸ್ಟ್ ಸರ್ವಿಸ್ ಬಂದ್ಬಿಟ್ಟು ನಾವು 1000 ಒಳಗಡೆ ಮಾಡಿಸಿರ್ತೀವಿ. ಸೆಕೆಂಡ್ ಸರ್ವಿಸ್ ಬಂದ್ಬಿಟ್ಟು 4000 ಒಳಗಡೆ ಮಾಡಿಸ್ಕೊಂಡಿರ್ತೀವಿ. ಆಫ್ಟರ್ ಥರ್ಡ್ ಸರ್ವಿಸ್ ಬಂದ್ಬಿಟ್ಟಿದೆ 4000 ಹೇಳಿರ್ತಾರೆ, ಅಂದರೆ 7,000. ಅದರ ಒಳಗಡೆ ನಾವು ಥರ್ಡ್ ಸರ್ವಿಸ್ನ ಹ್ಯಾಂಡ್ ಓವರ್ ಮಾಡಬೇಕು. ಸೊ ಥರ್ಡ್ ಸರ್ವಿಸಲ್ಲಿ ಏನೇನು ರೀಪ್ಲೇಸ್ ಮಾಡ್ತಾರೆ ಅಂತ ನಾವು ನೋಡ್ತಾ ಹೋದ್ರೆ, ಫಸ್ಟ್ ಒಂದು ಗಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ದಂಗೆ ಗಾಡಿ ಅಪ್ ಮಾಡಿಬಿಟ್ಟಿದ್ದೆ ಆಯಿಲ್ನ ತೆಗಿತಾರೆ. ಸೊ ಆಯಿಲ್ ತೆಗಿತಿದ್ದಂಗೆ ಆಯಿಲ್ ಫಿಲ್ಟರ್ ಏನಿರುತ್ತೆ, ಆಯಿಲ್ ಫಿಲ್ಟ್ರ್ ರಿಪ್ಲೇಸ್ ಮಾಡ್ತಾರೆ. ಅದನ್ನು ಎವ್ರಿ ಸರ್ವಿಸಲ್ಲೂ ಆಯಿಲ್ ಫಿಲ್ಟ್ರ್ ರಿಪ್ಲೇಸ್ ಮಾಡ್ತಾ ಬರ್ತಾರೆ. ದೆನ್ ಆಯಿಲ್ ರಿಮೂವ್ ಆಗ್ತಿದ್ದಂಗೆ ಈ ಸಲ ಏನಾರ ಥರ್ಡ್ ಸರ್ವಿಸಲ್ಲಿ ಫಿಲ್ಟ್ರು ಕೂಡ ಕ್ಲೀನ್ ಮಾಡಿ ಚೆಕ್ ಮಾಡಿ ನೋಡ್ತಾರೆ. ಸೊ ಆ ಫಿಲ್ಟ್ರ್ ಏನಾರು ಹೋಗಿತ್ತು ಅಂದರೆ ಆ ಫಿಲ್ಟ್ರನ್ನು ಕೂಡ ರಿಮೂವ್ ಮಾಡಿ ರೀಪ್ಲೇಸ್ ಮಾಡಬೇಕು ಅಂತ ಹೇಳ್ತಾರೆ. ಯಾವುದಕ್ಕೂ ಒಂದು ಸಲ ಚೆಕ್ ಮಾಡ್ತೀವಿ ಅಂದ್ಬಿಟ್ಟು ಇದರಲ್ಲಿ ಚೆಕ್ ಮಾಡ್ತಾರೆ. ಬಟ್ ಓಕೆ, ಒಂದು ರೇಂಜ್ಗೆ ಇನ್ನೂ ಒಂದು ಸರ್ವಿಸ್ ಓಡಿಸ್ಬೋದು ಅಂದ್ಬಿಟ್ಟಿದ್ದೆ, ರಿಪ್ಲೇಸ್ ಮಾಡಿಸೋದಿಲ್ಲ. ಸೊ ನೋಡ್ತಾ ಹೋಗೋಣ ಅದನ್ನು ಕೂಡ. ಇವಾಗ ಆಫ್ಟರ್ ಇದೇನಿದೆ ಬಾಕ್ಸು, ಇದರ ಇನ್ಸೈಡೇನೆ ಫಿಲ್ಟ್ರ್ ಇರುತ್ತೆ. ಇದೇನು ಎಂದಕ್ಕೆ ತಗೊಂಡು ಫಿಲ್ಟ್ರು ಮಾಡಿ ಏರ್ನ ತಗೊಳ್ತಿರುತ್ತೆ ಇಂಜಿನಿಗೆ. ಆ್ಯಕ್ಚುಲಿ ಇದನ್ನು ಫಸ್ಟ್ ಸರ್ವಿಸ್ ಸೆಕೆಂಡ್ ಸರ್ವಿಸಲ್ಲಿ ಏನು ಚೆಕ್ ಮಾಡೋಕ್ಕೆ ಹೋಗೋದಿಲ್ಲ, ಥರ್ಡ್ ಸರ್ವಿಸಿಂದ ಆಫ್ಟರ್ ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಈ ಸರ್ವಿಸಲ್ಲಿ ಚೆಕ್ ಮಾಡಿಸ್ತೀನಿ, ಬಟ್ ರೀಪ್ಲೇಸ್ ಮಾಡಿಸೋದಕ್ಕೆ ಹೋಗೋದಿಲ್ಲ. ಓಕೆ ಇದೆ ಒಂದು ರೇಂಜಿಗೆ ಇದು. ಫಿಲ್ಟ್ರ್ ಓಕೆ ಇರೋದ್ರಿಂದ ಈ ಸಲ ಹಂಗೆ ಬಿಡ್ತೀವಿ. ನೆಕ್ಸ್ಟ್ ಸಲ ರೀಪ್ಲೇಸ್ ಮಾಡಿಸ್ಬೇಕಾಗುತ್ತೆ. ಸೊ ಇಂಪಾರ್ಟೆಂಟ್, ಯಾಕೆ ಅಂದರೆ ಮೈಲೇಜು ಡ್ರಾಪ್ ಆಗುತ್ತೆ. ಫಿಲ್ಟ್ರ್ ಏನಾರ ರೀಪ್ಲೇಸಿಂಗ್ ಮಾಡಿಸಿಲ್ಲ, ಅದೇನಾರ ಬ್ಲಾಕ್ ಆಗಿತ್ತು ಅಂತ ಅಂದರೆ ಹಂಗೆ ನಾವು ರನ್ ಮಾಡ್ತಿದ್ರೆ ಮೈಲೇಜ್ ಏನಾಗುತ್ತೆ, ಆಟೋಮೆಟಿಕ್ ಡ್ರಾಪ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಫಿಲ್ಟ್ರ್ ಏನಿರುತ್ತೆ ಇದನ್ನು ಚೆಕ್ ಮಾಡ್ಕೊಳ್ಬೇಕು ಅಂತ ಶೋರೂಮಿಂದ ಹೇಳೋದು. ಇದನ್ನು ಏನಂದರೆ ಇವಾಗ ಓಕೆ ಆಯಿತು ಒಂದು ರೇಂಜಿಗೆ, ಹಂಗಾಗಿ ಏನು ಮಾಡಿಸ್ತೀನಿ, ರಿಮೂವ್ ಮಾಡಿಬಿಟ್ಟು ಮತ್ತೆ ಕ್ಲೀನ್ ಮಾಡಿ ಹಂಗೆ ಫಿಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಸತಿಗೆ ಹೊಸ ಫಿಲ್ಟರ್ ಏನಿರುತ್ತೆ ಅದನ್ನು ರೀಪ್ಲೇಸ್ ಮಾಡ್ಕೊಳ್ತಾ ಹೋಗೋಣ. ದೆನ್ ಇದೆಲ್ಲ ಆಗ್ತಿದ್ದಂಗೆ ಮತ್ತು ಅದನ್ನು ಚೆಕ್ ಮಾಡಿ ಕ್ಲೀನ್ ಮಾಡಿ ಅಲ್ಲೇ ಸೇಮ್ ಏನು ಲೊಕೇಶನ್ ಇರುತ್ತೆ ಫಿಕ್ಸ್ ಮಾಡ್ತಾರೆ. ಒಂದು ಸ್ವಲ್ಪ ಗಲೀಜಿರುತ್ತೆ, ಇದನ್ನು ಬ್ಲೋಯರ್ ಓಡಿಸ್ತು ಅಂದರೆ ಫ್ರೆಜರ್ಗೆ ಔಟ್ ಸೈಡ್ ಕ್ಲೀನ್ ಆಗುತ್ತೆ. ಓಕೆ ಇರೋದ್ರಿಂದ ಕ್ಲೀನ್ ಮಾಡಿಬಿಟ್ಟದ್ದೆ. ಇವಾಗ ನೆಕ್ಸ್ಟ್ ಆಯಿಲ್ ಏನಿದೆ ಯಮಹಾ ಲೂಬ್ ಆಯಿಲೇನೆ ಹಾಕಬೇಕಾಗಿರುತ್ತೆ. ಆಫ್ಟರ್ ಮತ್ತೆ ಇದು ಬಂದುಬಿಟ್ಟಿದೆ ಫಿಲ್ಟ್ರೇಷನ್, ವಾಟರ್ಗೆ ಇಂಜಿನ್ ಫಿಲ್ಟ್ರೇಷನ್ಗೋಸ್ಕರ ಅಂತ ಹೇಳ್ತಾರೆ. ಕೆಳಗಡೆ ಇನ್ನೊಂದು ಚಿಕ್ಕದು ಪ್ಯೂರಿಫೈ. ದೆನ್ ಫಿಲ್ಟ್ರ್ ಫಿಕ್ಸ್ ಮಾಡಿಬಿಟ್ಟದೆ. ನೆಕ್ಸ್ಟು ದೆನ್ ಫಿಲ್ಟ್ರೆಲ್ಲ ಫಿಕ್ಸ್ ಮಾಡಾಯಿತು. ಇವಾಗ ಆಯಿಲ್ ಏನಿರುತ್ತೆ ಆಯಿಲ್ನೂ ಕೂಡ ರೀಪ್ಲೇಸ್ ಮಾಡೋಗಿರುತ್ತೆ. ಸೊ ಆ ಪ್ಲಗ್ ಏನಿರುತ್ತೆ ಪ್ಲಗ್ ಪಾಯಿಂಟ್ ಕೂಡ ಚೆಕ್ ಮಾಡ್ಕೊಳ್ತಾರೆ. ಅಲ್ಲೇನಾದ್ರು ಬ್ಲಾಕ್ ಆಗಿತ್ತು ಅಂದರೆ ರಿಮೂವ್ ಮಾಡಬೇಕಾಗುತ್ತೆ. ಓಕೆ ಇರೋದ್ರಿಂದ ಓಕೆ, ತೊಂದರೆ ಇಲ್ಲ. ಆರಾಮಾಗಿ 15,000ವರೆಗೂ ಹೊಸ ಬೈಕ್ಗಳಲ್ಲಿ ಏನೂ ತೊಂದರೆ ಇರೋದಿಲ್ಲ ಗುರು, ಆರಾಮಾಗಿ ಓಡಾಡಿಸ್ಬೋದು. ಸೊ ಅವ್ರು ಜನರಲಾಗಿ ಏನೇನು ಚೆಕ್ ಮಾಡಬೇಕು ಅದನ್ನು ಚೆಕ್ ಮಾಡ್ಕೊಳ್ತಾರೆ. ಅವ್ರ ಆ್ಯಕ್ಟಿವಿಟಿ ಏನಿದೆ ಅದನ್ನು ಮಾಮೂಲಿ ಕಂಪ್ಲೀಟ್ ಮಾಡ್ತಾರೆ. ಏನು ಇದೆಲ್ಲ ಓಕೆ ಇರುತ್ತೆ. ಆಫ್ಟರ್ ನೆಕ್ಸ್ಟ್ ಇವಾಗ ಫಿಲ್ಟ್ರನ್ನು ಫಿಕ್ಸ್ ಮಾಡ್ತಾರೆ, ಹೊಸ ಫಿಲ್ಟ್ರ್ ಹಾಕ್ತಾರೆ. ಇದನ್ನು ಎವ್ರಿ ಸರ್ವಿಸಲ್ಲೂ ರೀಪ್ಲೇಸ್ ಮಾಡಿದರೆ ಅದು 80 ರೂಪೀಸ್ ಇರುತ್ತೆ ಗುರು, ಜಾಸ್ತಿ ಏನಿರೋದಿಲ್ಲ. ಇದು ಆಯಿಲ್ ಬಂದುಬಿಟ್ಟಿದೆ ಯಮಹಾ ಲೂಬ್ ಆಯಿಲಿಗೆ ಹಾಕ್ತಿರೋದು. ಅದಕ್ಕೆ ಬಂದುಬಿಟ್ಟಿದ್ದೆ 455 ಹಾಕಿದ್ದಾರೆ. ಹೋದ ಸಲ 432 ಇತ್ತು, ಈ ಸಲ 452 ಹೇಳಿದ್ರು. ಸೊ PEA ಕಾರ್ಬನ್ ಕ್ಲೀನಿಂಗ್ ಇದು ಪೆಟ್ರೋಲ್ ಇಂಜಿನ್ಗೋಸ್ಕರ. ಸೊ ಅದು ಕ್ಲೀನ್ ಮಾಡುತ್ತೆ ಅಂತ ಹೇಳ್ಬಿಟ್ಟಿದ್ದೆ. ಎವ್ರಿ ಸರ್ವಿಸಲ್ಲಿ ಹಾಕ್ಬೇಕು ಅಂದ್ಬಿಟ್ಟು ಸೆಕೆಂಡ್ ಸರ್ವಿಸಿಂದ ಅಪ್ಲೋಡ್ ಕೊಡ್ತಾ ಹೋಗಿದ್ದಾರೆ. ನೆಕ್ಸ್ಟು ಆಯಿಲ್ ಒಂದು ಆ್ಯಡ್ ಮಾಡಾಕ್ತಾರೆ. ಆಯಿಲ್ ಆ್ಯಡ್ ಮಾಡಿದ್ಮೇಲೆ ಫೈನಲಾಗಿ ವಾಟರ್ ಸರ್ವಿಸ್ ಒಂದು ಉಳ್ಕೊಬಿಡುತ್ತೆ. ಎವ್ರಿ ಸರ್ವಿಸ್ ಕರೆಕ್ಟಾಗಿ ಕ್ಲೀನಾಗಿ ಮಾಡಿಸ್ಕೊಳ್ತಿದ್ರೆ ಇಂಜಿನ್ ಸ್ವಲ್ಪ ಸೇಫಾಗಿರುತ್ತೆ ಗುರು, ಅದೊಂದು ಹೇಳ್ಕೊಬೋದು. ದೆನ್ ಇವಾಗ ಫೈನಲಾಗಿ ಆಯಿಲ್ ಆ್ಯಡ್ ಮಾಡಾಗುತ್ತೆ. ಆ್ಯಡ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡುತ್ತಾರೆ, ವಾಟರ್ ಕ್ಲೀನಿಂಗ್ ಬೈಕ್ ವಾಟರ್ ಕ್ಲೀನಿಂಗ್ ಮಾಡಿ ಸರ್ವಿಸ್ ಮಾಡಿ ಆ ಕಡೆ ಈ ಕಡೆ ವೀಲ್ ಏನಿದೆ ಫಸ್ಟ್ ವೀಲ್ನೆಲ್ಲ ಟೈಟ್ ಮಾಡಿ ಚೆಕ್ ಮಾಡ್ಕೊಳ್ತಾರೆ. ಸೊ ಸ್ಟಾರ್ಟಿಂಗ್ ಫ್ರೀ ಸರ್ವಿಸ್ ಏನಿರುತ್ತೆ, ಕೆಲವು ಶೋರೂಮ್ಗಳಲ್ಲಿ ಕೆಲವು ಕಂಪ್ನಿ ಬೈಕ್ಗಳಲ್ಲಿ 3 ಸರ್ವಿಸ್ ಅಷ್ಟೇ ಫ್ರೀ ಇರುತ್ತೆ. ಯಮಹಾದಲ್ಲಿ 4 ಸರ್ವಿಸ್ ಇದೆ. ಎಕ್ಸಾಂಪಲ್ ಬಜಾಜ್ ಆ ಥರ ಹೋಯ್ತು ಅಂದರೆ ಅದರಲ್ಲೆಲ್ಲ 3 ಸರ್ವಿಸ್ ಅಷ್ಟೇ ಕೊಡೋದು.
ಸೊ ಟಿ ವಿ ಎಸ್ ಅಲ್ಲೂ ಅಷ್ಟೇ ಆಲ್ಸೋ ಸೇಮ್ ಇರುತ್ತೆ. ಇದರಲ್ಲಿ ಏನಂದರೆ ಯಮಾದಲ್ಲಿ ಮತ್ತು ಸುಜುಕಿ ಏನಿರುತ್ತೆ ಇವರಲ್ಲೆಲ್ಲ 4 ಸರ್ವಿಸು ಫ್ರೀ ಇರುತ್ತೆ. ಸೊ ಫ್ರೀ ಸರ್ವಿಸಲ್ಲಿ ಅಷ್ಟೊಂದೇನು ಅಮೌಂಟ್ ಆಗೋದಿಲ್ಲ ಗುರು. ಗಾಡಿ ಕಂಡೀಷನ್ನು ಇಂಜಿನ್ ಕಂಡೀಷನ್ಗೋಸ್ಕರ ಫ್ರೀ ಸರ್ವಿಸ್ ಮಾಡಿಸ್ಕೊಂಡಾಗ ಸ್ಟಾರ್ಟಿಂಗು ಬೆಸ್ಟು. ಆಮೇಲೆ ಬೇಕಾದ್ರೆ ಮಾಮೂಲಿ ಚೆಕ್ ಮಾಡಿಸ್ಕೊಳ್ಳಿ ಕ್ಲೀನಾಗಿ ಏನು ರನ್ನಿಂಗ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡದೆ. ಇವಾಗ ಏನಿರುತ್ತೆ ವೀಲ್ಗಳು ಇಂಜಿನ್ದು ಏನು ಟೈರ್ದು ಏನಿರುತ್ತೆ ಅದನ್ನು ಟೈಟ್ ಮಾಡ್ಕೊಳ್ತಾರೆ. ಆಫ್ಟರ್ ನೆಕ್ಸ್ಟು ಚೈನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾರೆ. ಸೊ ಚೈನ್ ಎಲ್ಲಿ ಅಂದರೆ ವಾಟರ್ ಸರ್ವಿಸ್ಗೆ ಆಗ್ತಾಗ್ಲೇ ಫಸ್ಟು ಪೆಟ್ರೋಲ್ ಚೈನ್ ಕ್ಲೀನ್ ಮಾಡಾಕ್ತಾರೆ. ಇದನ್ನು ಇನ್ಸೈಡೇ ಆ್ಯಡ್ ಮಾಡಿಬಿಡ್ತಾರೆ ಪೆಟ್ರೋಲ್ಗೋಸ್ಕರನೇ. PSC ಯಾವುದೋ ಕಾರ್ಬನ್ ಇದೆಯಲ್ಲ ಅದನ್ನು. ಇಷ್ಟಾಗೋರು ಡೌನ್ ಮಾಡೋದು, ಸೀಟ್ ಫಿಕ್ಸ್ ಮಾಡೋದು, ಕ್ಲೀನ್ ಮಾಡೋದು. ಇದೊಂದು ಸ್ವಲ್ಪ ಕ್ಲೀನಿಂಗ್ ಇರುತ್ತೆ, ಅದೊಂದು ಸ್ವಲ್ಪ ಫ್ರೈ ಹಾಕೊಂಡು ಕ್ಲೀನ್ ಮಾಡಾಕ್ತಾರೆ ಅಂದರೆ ಡಸ್ಟ್ ಇರೋದಕ್ಕೋಸ್ಕರ. ಜನರಲಾಗಿ ಫ್ರೀ ಸರ್ವಿಸಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಕ್ಲಿಯರ್ ಮಾಡಾಕ್ತಾರೆ. ಸೊ ನಾವು ಫ್ರೀ ಸರ್ವಿಸ್ ಏನಿರುತ್ತೆ ಅವಾಗ ಫ್ರೀ ಸರ್ವಿಸ್ ಮಾಡಿಸ್ಕೊಬಿಡೋದು ತುಂಬ ಬೆಸ್ಟು, ಒಳ್ಳೆಯದು. ಆ ಟೈಮ್ಗಳಲ್ಲಿ ಫ್ರೀ ಸರ್ವಿಸ್ ಮಾಡ್ಕೊಂಡಷ್ಟು ನೆಕ್ಸ್ಟು ಫ್ಯೂಚರಲ್ಲಿ ಇಂಜಿನ್ಗಳೇನಿರುತ್ತೆ ಬೈಕು, ಸೊ ಅದು ಲಾಂಗ್ ಲೈಫ್ ಬರುತ್ತೆ. ನಮಗೆ ಜರ್ನಿಗೂ ಅಷ್ಟೇ ಯಾವುದೇ ಪ್ರಾಬ್ಲಮ್ ಕಂಪ್ಲೇಂಟ್ಗಳು ಬರೋದಿಲ್ಲ, ಜಾಸ್ತಿ ಕಮ್ಮಿ ಇರುತ್ತೆ ಅಂತ ಹೇಳ್ಕೊಳ್ಬೋದು. ಸೊ ಇವಾಗ ಏನಿದೆ ಚೇನ್ದು ಅದನ್ನು ಪೆಟ್ರೋಲ್ ಹಾಕೊಂಡು ಕ್ಲೀನ್ ಮಾಡ್ಕೊಳ್ತೀವಿ ಅಂದ್ಬಿಟ್ಟದೆ. ಕ್ಲೀನ್ ಮಾಡ್ಕೊಂಡು ಸುತ್ತ ಇದು ಮಾಡ್ಕೊಂಡು ಅದರಲ್ಲಿ ಏನಿರುತ್ತೆ ಗಲೀಜು ಮಾತ್ರ ಸಖತ್ತಾಗಿರುತ್ತೆ ಗುರು. ಸೊ ನನ್ನ ಬೈಕಲ್ಲಿ ಅಷ್ಟೊಂದು ಏನಿರಲಿಲ್ಲ, ಅವಾಗವಾಗ ಸ್ಪ್ರೇ ಮಾಡ್ಕೋದ್ರಿಂದ ಇಂಜಿನ್ ಲೈಫ್ ಬರುತ್ತೆ, ಇಲ್ಲ ಅಂದರೆ ಸರಿಯಾಗಿ ಬರುತ್ತೆ. ಬಟ್ ಇವಾಗ ಇದರಲ್ಲಿ ಒಂದು ರೇಂಜಿಗೆ ಸ್ವಲ್ಪ ಗಲೀಜಿತ್ತು ಚೈನಲ್ಲಿ, ಆದ್ರೂ ಓಕೆ ಅಷ್ಟೊಂದೇನು ಅನಿಸಿಲ್ಲ. ಒಂದ್ಸಲ ಚೈನ್ ಕ್ಲೀನ್ ಮಾಡಿಬಿಡ್ತಾರೆ. ಆಫ್ಟರ್ ಇವಾಗ ಹಾಕೊಂಡು ವಾಟರ್ನ ಹಿಡಿತಾರೆ. ಚೈನ್ ಗಲೀಜ್ ಆದಷ್ಟು ಕಟ್ಟಾಗೋ ಚಾನ್ಸ್ಗಳು, ಬೇಗ ಲೂಸಾಗಿ ಬ್ರೇಕ್ ಆಗೋ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಜಾಸ್ತಿ ಲಾಂಗ್ ಬಿಟ್ಟಷ್ಟು ಹೋಗುತ್ತೆ, ಕ್ಲೀನ್ ಮಾಡ್ಕೊಂಡಷ್ಟು ಲಾಂಗ್ ಟೈಮ್ ಬರುತ್ತೆ, ಬೆಸ್ಟು. ದೆನ್ ಇವಾಗ ವಾಟ್ರ್ ಹಾಕೊಂಡು ಹಿಡಿತಾನೆ ಚೈನ್ಗೆ ಗುರು, ಸಖತ್ತಾಗಿರುತ್ತೆ. ಫುಲ್ಲು ಬ್ಲ್ಯಾಕ್ ಬರುತ್ತೆ. ಕೆಲವು ಮೇಂಟೈನ್ ಮಾಡಿಲ್ಲ ಅಂದರೆ ಇನ್ನೂ ಜಾಸ್ತಿ ಬರುತ್ತೆ ಅಂತ ಹೇಳೋರು. ಸೊ ಒಂದು ರೇಂಜ್ಗೆ ಅವಾಗ ಸ್ಪ್ರೇ ಹೊಡೆದಿದ್ದಕ್ಕೆ ಒಂದು ಕಮ್ಮಿ ಬಂತಪ್ಪ, ಅಷ್ಟೊಂದೇನು ಬಂದಿಲ್ಲ ಗಲೀಜು ಚೈನಲ್ಲಿ. ದೆನ್ ಇಷ್ಟೇ ಫೈನಲಾಗಿ ಇದರಲ್ಲಿ ಇನ್ನೇನಿರಲ್ಲ, ವಾಟರ್ ಸರ್ವಿಸ್ ಮಾಡಿ ಮತ್ತು ಸೋಪ್ ಹಾಕಿ ಚೆನ್ನಾಗಿ ಉಜ್ಜಿ ಎಮ್ಮೆ ಉಜ್ಜಿದಂಗೆ ಹ್ಯಾಂಡ್ ಓವರ್ ಮಾಡಿ ಕೊಡ್ತಾರೆ. ಸೊ ಇದಕ್ಕೆ ಎಲ್ಲ ಸೇರಿಬಿಟ್ಟಿದ್ದೆ. ಏನೇನು ಹಾಕಿರ್ತಾರೆ, ಆಯಿಲ್ ಒಂದು ಹಾಕಿರ್ತಾರೆ, ಫಿಲ್ಟ್ರ್ ಒಂದು ಹಾಕಿರ್ತಾರೆ, ಮತ್ತು ಪೆಟ್ರೋಲ್ ಟ್ಯಾಂಕ್ ಒಂದು ಆ್ಯಡ್ ಮಾಡಿರ್ತಾರೆ, ಮತ್ತು ಸರ್ವಿಸ್ ಚಾರ್ಜ್ ಅಂದ್ಬಿಟ್ಟು ಅದೊಂದು 150 ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬಿಟ್ಟಿದ್ದಾರೆ. ಎಲ್ಲ ಸೇರಿ 875 ರೂಪಾಯಿ ಹಾಕ್ಬಿಡ್ತಾರೆ ಬಿಲ್ಲು. ಸಿಟಿ ವೈಸ್ ಆಯಿತು ಅಂದರೆ 1120ರಿಂದ 1200, 250 ಇರುತ್ತೆ. ಇದಕ್ಕೆ ರೂರಲ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಫೈನಲಾಗಿ 3rd ಸರ್ವಿಸ್ ಕಂಪ್ಲೀಟೆಡ್. ಇನ್ನೂ ಒಂದು 100 ಕಿಲೋಮೀಟ್ರ್ ಎಕ್ಸ್ಟ್ರಾ ಇರಬೇಕಾದ್ರೆ 170 ಕಿಲೋಮೀಟ್ರ್ ಎಕ್ಸ್ಟ್ರಾ ಇರಬೇಕಾದ್ರೆ 3rd ಸರ್ವಿಸ್ ಕಂಪ್ಲೀಟ್ ಮಾಡಿಸ್ಬಿಟ್ಟಿದ್ದೀನಿ. ಇಷ್ಟೇ ಗುರು. ಈಗ ಹಾಕೊಂಡು ಚೆನ್ನಾಗಿ ಉಜ್ಜಿ ಎಮ್ಮೆ ನೀರು ಹೊಡೆದು ಕೊಡ್ತಾರೆ. ನಮ್ಮ ಗಾಡಿ ಆಗಲೇ ಮೊದಲೇ ಆನೆ ಇದ್ದಂಗೆ ಅದ. ನಿನ್ಗೆ ಎಷ್ಟು ಬೇಕು